ಜಿ ಕನ್ನಡದ ಕರ್ಣ ಧಾರಾವಾಹಿಯಲ್ಲಿ ಇದೀಗ ಹೊಸ ಟ್ವಿಸ್ಟ್ ಒಂದು ಶುರುವಾಗಿದೆ. ಅಜ್ಜಿಯ ವಿರೋಧದ ನಡುವೆಯೂ ಕರ್ಣ ತನ್ನ ಸಂಪೂರ್ಣ ಆಸ್ತಿಯನ್ನು ಕುತಂತ್ರಿ ಸಂಜಯ್ಗೆ ಬರೆದುಕೊಟ್ಟಿದ್ದಾನೆ. ಈ ಅನಿರೀಕ್ಷಿತ ನಿರ್ಧಾರದಿಂದ ಸಂಜಯ್ ಮುಂದೇನು ಮಾಡ್ತಾನೆ ಮತ್ತು ಕರ್ಣನ ನಿಜವಾದ ಉದ್ದೇಶವೇನು ಎಂಬ ಕುತೂಹಲ ಎಲ್ಲರಲ್ಲೂ ಮೂಡಿದೆ. ಹೌದು, ಕರ್ಣ ಸೀರಿಯಲ್ ನಲ್ಲಿ ಸದ್ಯ ಕರ್ಣನ ಸಾಲದ ಸಮಸ್ಯೆ ತೀರಿದ್ದು ಕರ್ಣ ಮತ್ತು ನಿಧಿ ಖುಷಿಯಿಂದ ಇರುವ ಕಾಲ ಬಂದಿದೆ. ಅದೇ ಇನ್ನೊಂದ್ ಕಡೆ ಕುತಂತ್ರಿ ಸಂಜಯ್ ದಿಯಾಳಿಗೆ ಮೋಸ ಮಾಡಲು ಬಿಡದೆ ಇಬ್ಬರ ಮದುವೆ ಮಾಡಿಸಿದ್ದಾನೆ ಕರ್ಣ. ಇನ್ನು 3 ಹೊತ್ತು ಆಸ್ತಿ ಎನ್ನುವ ಸಂಜಯ್ಗೆ ತನ್ನ ಹೆಸರಿನ ಸಂಪೂರ್ಣ ಆಸ್ತಿಯನ್ನು ಬರೆದುಕೊಟ್ಟು ದಾನಶೂರನಾಗಿದ್ದಾನೆ ಕರ್ಣ. ಅವನ ಹೆಸರಿಗೆ ಆಸ್ತಿ ಬರೆದುಕೊಡಬೇಡ, ಹಾವಿಗೆ ಹಾಲು ಹಾಕಿದ್ರೆ ಪ್ರಯೋಜನ ಇಲ್ಲ ಎಂದು ಅಜ್ಜಿ ಎಷ್ಟು ಹೇಳಿದ್ರು ಕೂಡ ಕೇಳದೆ ಆಸ್ತಿ ಎಲ್ಲ ಬರೆದುಕೊಟ್ಟಿದ್ದಾನೆ ಕರ್ಣ. ಇನ್ನು ಇಡೀ ವಿಶ್ವದಲ್ಲಿ ಇರುವ ಆಸ್ತಿಯನ್ನು ಎಲ್ಲಾ ಜನರಿಗೆ ಸಮನಾಗಿ ಹಂಚಿದರೆ ಕೆಲವೇ ವರ್ಷದಲ್ಲಿ ಒಂದಷ್ಟು ಜನ ಶ್ರೀಮಂತರಾಗುತ್ತಾರೆ, ಮತ್ತೊಂದಷ್ಟು ಜನ ಬಡವರಾಗುತ್ತಾರೆ. ಬಂದಿರುವ ಹಣವನ್ನು ಹೇಗೆ ಬಳಸಿಕೊಳ್ಳಬೇಕು ಎಂದು ಯೋಚಿಸುವವರು ಅದರಿಂದ ಪ್ರಯೋಜನ ಪಡೆದರೆ, ಇನ್ನು ಬೇಕಾಬಿಟ್ಟಿ ಖರ್ಚು ಮಾಡಿ ಲೂಟಿ ಮಾಡುವವರು ಮತ್ತೆ ಅದೇ ಸ್ಥಿತಿಗೆ ಹೋಗುತ್ತಾರೆ. ಇದು ಜಗದ ನಿಯಮ. ಅದೇ ರೀತಿ ಕರ್ಣ ಸೀರಿಯಲ್ ನಲ್ಲೂ ಆಗಲಿದೆ. ಅಷ್ಟಕ್ಕೂ ಇದಾಗಲೇ ಅಮೃತಧಾರೆ ಸೀರಿಯಲ್ ನಲ್ಲಿ ಹಿಂದೊಮ್ಮೆ ಗೌತಮ್ ಆಸ್ತಿಗಾಗಿ ಬಾಯಿ ಬಿಡುವ ತನ್ನ ತಮ್ಮ ಜಯದೇವ್ಗೆ ಎಲ್ಲಾ ಆಸ್ತಿ ಬರೆದುಕೊಟ್ಟಿದ್ದ. ಕೊನೆಗೆ ಪರಿಸ್ಥಿತಿ ಏನಾಯ್ತು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಮತ್ತೆ ಬೀದಿ ಬಿಕಾರಿಯಾದ ಜಯದೇವ್. ಅದೇ ಸ್ಟ್ರಾಟರ್ಜಿ ಈಗ ಕರ್ಣ ಸೀರಿಯಲ್ ನಲ್ಲೂ ಕಾಣಿಸುವಂತಿದೆ. ಆಸ್ತಿ ಸಿಕ್ಕರೆ ಏನು ಬೇಕಾದ್ರೂ ಮಾಡಬಹುದು ಎನ್ನುತ್ತಾನಲ್ಲ ಸಂಜಯ್, ಅದಕ್ಕೆ ನೋಡೋಣ ಏನು ಮಾಡ್ತಾನೆ ಎಂದು ಹೇಳುವ ಮೂಲಕ ಆಸ್ತಿ ಬರೆದುಕೊಟ್ಟಿದ್ದಾನೆ ಕರ್ಣ. ಇನ್ನು ಸಂಜಯ್ಗೆ ಹಣದ ವ್ಯಾಮೋಹ, ಇನ್ನು ರಮೇಶ್ಗೂ ಕೂಡ ಹಣದ ಆಸೆ. ಅನಾಥ ಮಗುವಾಗಿದ್ದ ಕರ್ಣನನ್ನು ರಮೇಶ ಅಪ್ಪ ತಂದು ಸಾಕಿದ್ದರು. ಆದರೆ ಕರ್ಣನನ್ನು ರಮೇಶ ಮಾತ್ರ ತನ್ನ ಮಗ ಎಂದು ಒಪ್ಪಿಕೊಳ್ಳಲೇ ಇಲ್ಲ. ಇನ್ನು ಎಲ್ಲಾ ಆಸ್ತಿಯನ್ನು ಕರ್ಣನ ಹೆಸರಿಗೆ ಬರೆಯಲಾಗಿತ್ತು. ಈಗ ಕರ್ಣನಿಗೆ ಹೊಸ ಐಡಿಯಾ ಸಿಕ್ಕಿದೆ. ರಿಯಾಳ ಖುಷಿಯನ್ನು ಕಾಪಾಡಬೇಕು ಎಂದು ಅವನು ಪಣ ತೊಟ್ಟಿದ್ದಾನೆ. ಹೀಗಾಗಿ ಅವನು ತನ್ನೆಲ್ಲ ಆಸ್ತಿಯನ್ನು ಸಂಜಯ್ ಹೆಸರಿಗೆ ಬರೆದಿದ್ದಾನೆ. ಆಸ್ತಿ ಎಲ್ಲ ಸಿಕ್ಕಿತು ಎಂದು ಕರ್ಣನನ್ನು ಮನೆಯಿಂದ ಹೊರಹಾಕಲು ಸಂಜಯ್ ಯೋಚಿಸಿದ್ದಾನೆ. ಆದರೆ ಕರ್ಣ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾನೆ. ಸುಮ್ನೆ ಕರ್ಣ ತನ್ನೆಲ್ಲ ಆಸ್ತಿಯನ್ನ ಸಂಜಯ್ಗೆ ಕೊಟ್ಟಿಲ್ಲ, ಬದಲಾಗಿ ರಿಯಾಳನ್ನು ಅವನು ಚೆನ್ನಾಗಿ ನೋಡಿಕೊಳ್ಳಬೇಕು. ರಿಯಾ ಜೊತೆಗೆ 1 ವರ್ಷ ಯಾವುದೇ ಗಲಾಟೆ ಇಲ್ಲದೆ ಚೆನ್ನಾಗಿ ಸಂಸಾರ ಮಾಡಬೇಕು ಎಂದು ಹೇಳಿದ್ದಾನೆ. ಈ ಟ್ವಿಸ್ಟ್ ನೋಡಿ ಸಂಜಯ್ ಹಾಗೂ ರಮೇಶ್ ಇಬ್ಬರು ಹೆದರಿದ್ದಾರೆ. ಮುಂದೆ ಏನು ಮಾಡೋದು ಅಂತ ಇಬ್ಬರು ಯೋಚನೆ ಮಾಡುತ್ತಿದ್ದಾರೆ. ಸಂಪೂರ್ಣ ಆಸ್ತಿಗೆ ವಾರಸುದಾರನಾಗಿರುವ ಸಂಜಯ್ ಮುಂದಿನ ನಡೆ ಏನು? ನಿಧಿ ಹಾಗೂ ಕರ್ಣನನ್ನ ಮನೆಯಿಂದ ಹೊರಗೆ ಹಾಕ್ತಾನ? ಕರ್ಣ ಎಲ್ಲಾ ಆಸ್ತಿಯನ್ನ ಬರೆದುಕೊಟ್ಟು ತಪ್ಪು ಮಾಡಿದ್ನ? ಒಟ್ಟಿನಲ್ಲಿ ಮುಂದೆ ಏನಾಗಲಿದೆ ಎಂದು ಕಾದು ನೋಡಬೇಕಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.